ಸಮಯನೇ ಇಲ್ಲ ನಮ್ಗೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು ಡೆಪ್ಟಿ CM ಆಗಿದ್ದಾಗ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ರೆ ಹೆಂಗೆ ಹೋಗುತ್ತೆ? ಗೊತ್ತಿಲ್ಲಪ್ಪ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ, ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡ್ರ್ ಇಲ್ಲ. ಅಂದರೆ ನಮಗೆ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೇವೆ. ಏನಂತ ಹೌದು, ನಾವು ಹಂಗೆ ಅಂದ್ಕೊಂಡಿದ್ವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ, ನಮಗೂ ಸಮಸ್ಯೆನೇ ಜಾಸ್ತಿ. ಪದೇ ಪದೇ ಏನಿಲ್ಲ, ಈ ಚುನಾವಣೆಯಲ್ಲೇ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಅಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂಥದ್ದೇನಿಲ್ಲ. ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರು ಇದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಗೊತ್ತಿಲ್ಲಪ್ಪ ನನಗೆ, ನಾನು ಅದನ್ನ ಫಾಲೋ ಅಪ್ ಮಾಡಿಲ್ಲ. ಬಟ್ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗಲ್ಲ. ಇಲ್ಲ, ಅವರೇ ತೀರ್ಮಾನ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕು. ಐದರ್ ವೇ, ಅವ್ರ ಪರವಾಗಾದರೂ ಆಗಲಿ ವಿರುದ್ಧವಾಗಲಿ ಅವರೇ ತೀರ್ಮಾನ ಮಾಡಬೇಕು. ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆ ಪ್ರಕರಣದ ಬಗ್ಗೆ ಕೋರ್ಟಲ್ಲಿದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿರೋದು. ಅದ್ರ ತೀರ್ಮಾನ ಅವ್ರು ಮಾಡಬೇಕು, ಸುಪ್ರೀಂ ಕೋರ್ಟೇ ಮಾಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.